ನಾವು ರುದ್ರಾಷ್ಟಮದಿಂದ ಫೋನ್ ಮಾಡಿರೋದು. ನಿಮ್ಮ ತಾಯಿ ಸೀತಮ್ಮನ ಬಿಟ್ಟು 6 ತಿಂಗಳಾದ್ರು ಅವ್ರು ನೋಡಕ್ ಒಮ್ಮೆಯೂ ಬಂದಿಲ್ಲ, ಫೋನು ಮಾಡಿಲ್ಲ, ಹಾಗೆ ಫೀಸು ಕಟ್ಟಿಲ್ಲ. ನಾವಿಲ್ಲಿ ತುಂಬಾ ಬಿಸಿ ರೀ. ಅಲ್ಲಿ ಬಂದು ಫೀಸ್ ಕೊಟ್ಟಾಗ ನಮ್ಗೆ ಟೈಮ್ ಸಿಗ್ಬೇಕು. ಅದಕ್ಕಾಗಿ ನಾವು ಫೋನ್ ಮಾಡಿರೋದು. ನಿಮ್ಮ ತಾಯಿಗೆ 1 ವಾರದಿಂದ ಆರಾಮಿಲ್ಲದೆ 3 ದಿನಗಳಿಂದ ತೀರ್ಕೊಂಡ್ಬಿಟ್ರು. ಆ ವಿಷಯ ನಿಮ್ಗೆ ತಿಳಿಸ್ಬೇಕಂದ್ರೆ ಎಷ್ಟು ಸರಿ ಫೋನ್ ಮಾಡಿ ನಾವು ಫೋನ್ ರಿಸೀವೇ ಮಾಡಿಲ್ಲ. ನಿಮ್ಮ ತಾಯಿ ಸಾಯುವಾಗ ಟೇಲರಿಂಗ್ ಮಾಡಿ ಕೂಡಿಟ್ಟು ಹಣವನ್ನು ನಿಮ್ಗೆ ಕೊಡ್ಬೇಕು ಬಂದಿದ್ರು. ಅದಕ್ಕೆ ನಾವು ಫೋನ್ ಮಾಡಿದ್ದು. ಅಯ್ಯೋ ದೇವ್ರೆ, ನಮ್ಮ ತಾಯಿ ತೀರೋದ್ರ. ಕೊನೆ ಗಳಿಗೆಯಲ್ಲಿ ನಮ್ಮ ತಾಯಿ ಮುಖ ನೋಡೋ ಭಾಗ್ಯನೂ ನನಗೆ ಸಿಗ್ಲಿಲ್ಲಲ್ವ. ನಾನು ಎಂತ ಪಾಪಿ. ನಾನಲ್ಲಿ ಬಂದು ಫೀಸ್ ಕಟ್ತೀನಿ. ನಾನಲ್ಲಿ ಬಂದು ಫೀಸ್ ಕಟ್ಟಿ ನಮ್ಮ ತಾಯಿ ಟೇಲರಿಂಗ್ ಮಾಡಿ ಕೂಡಿಟ್ಟಿರೋ ಹಣನ ನಿಮ್ಮ ಆಶ್ರಮದ ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳಿ. ಸರಿ ಆಯ್ತು. ಯಾಕೋ ಏನೋ ನನ್ನ ಮಗ ಸತೀಶ ನನಗೆ ತುಂಬಾ ನೆನಪಾಗ್ತಿದ್ದಾನೆ. ಯಾವುದಕ್ಕೂ ಒಂದು ಫೋನ್ ಮಾಡ್ತೀನಿ, 1 ತಿಂಗಳಾದ್ಮೇಲೆ ಬರ್ತೀನಿ, ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಸರಿ, ಏನ್ ಮಾಡ್ಲಿ? ಫೋನ್ ಮಾಡಿ ನೋಡ್ತೀನಿ. ಸತೀಶ, ಚೆನ್ನಾಗಿದ್ದೀಯಾ? ಹಲೋ ಅಮ್ಮ, ನಾನು ತುಂಬಾ ಬ್ಯುಸಿ ಇದ್ದೀನಿ.